ಬೆಚ್ಚದೆಯ ವೀರ ಕರುನಾಡ ಈ ಕುವರ, ರೈತರ ಬೆನ್ನೆಲುಬು ಆ ಬಡವರ ಮನೆ ಬೆಳಕು, ಈ ಯುಗಕ್ಕೆ ಈ ಯುಗಕ್ಕೆ ಈ ಯುಗಕ್ಕೆ ಯುವ ಕರ್ಣ. ನಮ್ಮೆಲ್ಲರಿಗೂ ಅಣ್ಣ ಕುಮಾರಣ್ಣ 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 ಕುಮಾರಣ್ಣ. ನಾಡಿನ ಜನತೆಗೆ ಈ ವೇದಿಕೆ ಮುಖಾಂತರ ನಾನು ಮನವಿ ಮಾಡ್ತೇನೆ, ಯಾವ ರೈತರ ಹೆಸರಿನಲ್ಲಿ ಈ ಪಕ್ಷ ಇನ್ನೂ ಉಳಿದಿದೆ, ಯಾವ ದೇವೇಗೌಡರು ಇಂಥ ಇಳಿ ವಯಸ್ಸಿನಲ್ಲೂ ಈ ಪಕ್ಷ ಉಳಿಸ್ತೀನಿ ಅಂತಕ್ಕಂಥ ಆ ಒಂದು ವಿಶ್ವಾಸದಲ್ಲಿ ಹೊರಟಿದ್ದಾರೆ. ಅವರ ಜೀವನದಲ್ಲಿ 56-57 ವರ್ಷ ರಾಜಕೀಯ ಮಾಡಿದ್ದಾರೆ. ಕೇವಲ 3 ವರ್ಷವೋ 4 ವರ್ಷವೋ ಅಧಿಕಾರದಲ್ಲಿದ್ದಂತೆ ಹಲವಾರು ರೀತಿಯ ಕಲ್ಪನೆಗಳನ್ನು ಕಟ್ಟಿಕೊಂಡಿದ್ದರು. ಅವರಿಗೆ ಸಿಕ್ಕಂಥ ಕಡಿಮೆ ಅವಧಿನಲ್ಲಿ ಅವರ ಕಾರ್ಯಕ್ರಮಗಳನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಆಗಿಲ್ಲ. ಇವತ್ತು ಅವ್ರ ಮಗನಾಗಿ ನಿಮ್ಮ ಮುಂದೆ ಬಂದು ನಿಂತಿದ್ದೇನೆ. ಅವರು ಯಾವ ಕಾರ್ಯಕ್ರಮಗಳನ್ನು ಈ ನಾಡಿನ ರೈತರಿಗೆ ಕೊಡಬೇಕು ಅಂತ ಇದ್ರು, ಆ ಕಾರ್ಯಕ್ರಮಗಳನ್ನು ಮುಂದಿನ ದಿನಗಳಲ್ಲಿ ತರಲಿಕ್ಕೆ ಒಂದು ಅವಕಾಶವನ್ನು ತುಳಿಯುವ ಅಧಿಕಾರಿ, ಜನಗಳ ಕಷ್ಟಕ್ಕೆ ಉಪಕಾರಿ, ಯುವ ಶಕ್ತಿಗೆ ಇವ ಸಹಕಾರಿ, ದುಷ್ಟರ ಅಡಗಿಸೋ ಹೆಮ್ಮಾರಿ. ನಾವೆಲ್ಲ ಅಣ್ಣ ತಮ್ಮಂದರು, ಒಂದು ತಾಯಿ ಮಕ್ಕಳು ಅಂತಕ್ಕಂಥ ಭಾವನೆಯಿಂದ ಈ ಸಮಾಜವನ್ನು ಕಟ್ಟತಕ್ಕಂಥ ಕೆಲಸವನ್ನ ನಾವೆಲ್ಲ ಮಾಡಬೇಕು ಅಂತಕ್ಕಂಥ ಒಂದು ಮನವಿಯನ್ನ ಕಟ್ಟಿ ನೀತಿಯ ಸಾರಿದ ಈ ಜಟ್ಟಿ, ಅಭಿಮಾನಿಗಳು ಬಲು ಜಾಸ್ತಿ, ಆ ಜನಗಳ ಪ್ರೀತಿಯೇ ಇವರಾಸ್ತಿ. ಜನಗಳ ಮನಗೆದ್ದ ನಾಯಕ, ಈ ನಾಡ ಕಾಯೋ ಸೈನಿಕ, ನಿಷ್ಠೆಯ ಪಾಲಿಸು ಪಾಲಕ, ಜನಸೇವೆ ಇವರ ಕಾಯಕ. ಅಣ್ಣ ಅಣ್ಣ ನೀವು ಗೆಲ್ತಿರಣ್ಣ, ನಿಮ್ಮ ಬೆಂಬಲಕ್ಕೆ ನಾವು ಎಲ್ಲ ಇರ್ತೀವಣ್ಣ. ನಾಡಿನ ಪ್ರತಿಯೊಂದು ನನ್ನ ರೈತ ಕುಟುಂಬಗಳು ಆರ್ಥಿಕವಾಗಿ ನೀವೆಂದೂ ಸಾಲಗಾರರಾಗಬಾರದು. ಆ ರೀತಿಯ ಯೋಜನೆಗಳನ್ನು ಯಾವ ರೀತಿಯ ಒಂದೊಂದು ಜಿಲ್ಲೆನಲ್ಲಿ ಮಾಡಬೇಕು ಅಂತಕ್ಕಂಥ ನನ್ನದೇ ಒಂದು ಪರಿಕಲ್ಪನೆಗಳನ್ನು ನಾನು ಇಟ್ಟುಕೊಂಡಿದ್ದೇನೆ. ಒಂದು ಬಾರಿ ಕುಮಾರಸ್ವಾಮಿಯನ್ನು ಪರೀಕ್ಷೆ ಮಾಡಿ, ರೈತರ ಬೆನ್ನೆಲುಬು ಆ ಬಡವರ ಮನೆ ಬೆಳಕು, ಈ ಯುಗಕ್ಕೆ ಈ ಯುಗಕ್ಕೆ ಈ ಯುಗಕ್ಕೆ ಯುವ ಕರ್ಣ. ನಮ್ಮೆಲ್ಲರಿಗೂ ಅಣ್ಣ ಕುಮಾರಣ್ಣ 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 ಕುಮಾರಣ್ಣ. ನಮ್ಮೂರ ಕಾಯೋ ದೊರೆಯೇ ನಿನಗೆ ಏನಿಂತ ಮಮಕಾರ, ಕಣ್ಣೀರ ಒರೆಸೋ ಪ್ರಭುವೇ ನಿನ್ನಲ್ಲಿ ದ್ಯಾವ್ರು ಜೊತೆ